ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ಗುರು ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ತುಂಬ ದಿನಗಳ ನಂತರ ಮತ್ತೊಂದು ವಿಶೇಷವಾದ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಈ ವಿಡಿಯೋ ನಮ್ಮ ಕನ್ನಡ ನಾಡಿನ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಬಾದಾಮಿಯ ಗುಹಾಂತರ ದೇವಾಲಯಗಳ ಮಾಹಿತಿಯನ್ನು ಕುರಿತದ್ದಾಗಿದೆ. ಈ ವಿಡಿಯೋದಲ್ಲಿ ಬಾದಾಮಿಯ ಗುಹಾಂತರ ದೇವಾಲಯಗಳ ವಿಹಂಗಮ ನೋಟ ಮತ್ತು 4 ಗುಹಾಂತರ ದೇವಾಲಯಗಳ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ತಡ ಮಾಡೋದು ಬೇಡ, ಈ ವಿಡಿಯೋನ ತಪ್ಪದೆ ನೋಡೋಣ. ಓಕೆ, ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಗುಹಾಂತರ ದೇವಾಲಯದ ವಿಹಂಗಮ ನೋಟ ಮತ್ತು ಸಂಕ್ಷಿಪ್ತ ಮಾಹಿತಿ. ಬಾದಾಮಿಯ ಮೊದಲ ಹೆಸರು ವಾತಾಪಿ. ಏಕಶಿಲಾ ಬೆಟ್ಟದಲ್ಲಿ ಕೊರೆದ 4 ಗುಹಾಂತರ ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 578ರ ಸುಮಾರಿಗೆ ನಿರ್ಮಿಸಲಾದ ಮೊದಲ ಗುಹಾಂತರ ದೇವಾಲಯವು ಇದಾಗಿದೆ. ಕೆಂಪು ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು 4 ದೇವಾಲಯಗಳಲ್ಲಿ ರಚಿಸಲಾದ ಇದು ಮೊದಲನೆಯದು ಎಂಬುದು ನಂಬಲಾಗಿದೆ. ಇದು ನೆಲದಿಂದ ಸುಮಾರು 18 ಮೀಟರ್ ಎತ್ತರದಲ್ಲಿದೆ ಮತ್ತು ವಾಯುವ್ಯ ಭಾಗದಲ್ಲಿದೆ. ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಈ ಗುಹೆಯು ಭಗವಂತನನ್ನು 18 ತೋಳುಗಳಲ್ಲಿ ಹೊಂದಿರುವ ನರ್ತಕ ನಟರಾಜನಂತೆ ಚಿತ್ರಿಸಲಾಗಿದೆ. ಗುಹೆಯು ನಟರಾಜನ ಕನಿಷ್ಠ 81 ನೃತ್ಯ ಭಂಗಿಗಳ ಚಿತ್ರಣಗಳನ್ನು ಒಳಗೊಂಡಿದೆ. ಇಲ್ಲಿಂದ ಮೇಲಕ್ಕೆ ಹೋದರೆ 2ನೇ ಗುಹಾಂತರ ದೇವಾಲಯ ಕಾಣಬಹುದು. ಎರಡನೆಯ ಗುಹಾಲಯ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ಗುಹೆಯು ಮೊದಲನೆಯ ಗುಹೆಯಂತೆ ಇದ್ದು ವಿಷ್ಣುವಿಗೆ ಅರ್ಪಿತವಾಗಿದೆ. ಇದರ ತಳನಕ್ಷೆ ಮೊದಲನೆಯ ಗುಹೆಯನ್ನು ಹೋಲುತ್ತದೆ. ತೆರೆದ ಮುಖಮಂಟಪ, ಕಂಬಗಳಿಂದ ಕೂಡಿದ ಸಭಾಮಂಟಪ ಮತ್ತು ಅದರ ಹಿಂಗೋಡೆಗೆ ಹೊಂದಿದಂತೆ ಚಿಕ್ಕ ಗರ್ಭಗೃಹವಿದೆ. ಮುಖಮಂಟಪದ ಪ್ರವೇಶದ ಇಕ್ಕೆಲಗಳಲ್ಲಿ ಅಂತರ್ಮುಖಿಗಳಾಗಿ ಧ್ಯಾನಮಗ್ನರಾಗಿರುವ ದ್ವಾರಪಾಲಕರ ವಿಗ್ರಹಗಳಿವೆ. ಮುಖಮಂಟಪದಲ್ಲಿ ಬಲಕ್ಕೆ ವಾಮನ ತ್ರಿವಿಕ್ರಮ ಮತ್ತು ಎಡಭಾಗದಲ್ಲಿ ಭೂವರಾಹ ಶಿಲ್ಪಗಳು ಹಾಗೂ ಅವುಗಳ ಪಾದಪೀಠದಲ್ಲಿ ಕುಬ್ಜಗಣಗಳನ್ನು ಕೆತ್ತಲಾಗಿದೆ. ತಲೆಗಳ ಪಟ್ಟಿಯ ಉದ್ದಕ್ಕೂ ಸಮುದ್ರ ಮಂಥನ ಮತ್ತು ಕೃಷ್ಣನ ಸಾಧನೆಯ ಕಥನಗಳನ್ನು ಕೆತ್ತಲಾಗಿದೆ. ಚಾವಣಿಯ ಮಧ್ಯದಲ್ಲಿ ಮೀನುಗಳಿಂದ ಚಕ್ರ ಮತ್ತು ಸ್ವಸ್ತಿಕಗಳಿಂದಾದ ವಿನ್ಯಾಸ ಇದೆ. ಕಪೋತಕ್ಕೆ ಆಧಾರವಾಗಿ ಸಿಂಹ, ಆನೆ ಮತ್ತು ಮೊಸಳೆಯ ಬಾಯಿಂದ ಮನುಷ್ಯರು ಹೊರಬರುತ್ತಿರುವ ಶಿಲ್ಪಗಳಿವೆ. ಕಂಬಗಳಲ್ಲಿ ಬ್ರಹ್ಮ, ವಿಷ್ಣು, ದುರ್ಗಾ, ಕಾರ್ತಿಕೇಯ ಮತ್ತು ಲಕುಲೇಶ ಮುಂತಾದ ದೇವರುಗಳ ವಿದ್ಯಾಧರ ದಂಪತಿಗಳ ಕೆತ್ತನೆಗಳಿವೆ. ಈ ಗರ್ಭಗುಡಿಯ ಬಾಗಿಲವಾಡದ ಮೇಲ್ಗಡೆ ಔತ್ತರೆಯ ಶೈಲಿಯ ಶಿಖರಗಳ ಮಾದರಿಗಳಿವೆ. ಇಲ್ಲಿರುವ ಶಿಲ್ಪಗಳು ಕ್ರಿಸ್ತಶಕ 6ನೇ ಶತಮಾನದ ಎಲ್ಲೋರ ಮತ್ತು ಎಲಿಫೆಂಟಾ ಗುಹೆಗಳಲ್ಲಿರುವ ಶಿಲ್ಪಗಳನ್ನು ಹೋಲುತ್ತವೆ. ಬೆಟ್ಟದ ಎದುರಿನಲ್ಲಿ ಕಾಣಿಸುವುದೇ ಅಗಸ್ತ್ಯ ತೀರ್ಥ. ಅತ್ಯಂತ ಪ್ರಶಾಂತವಾದ ಸರೋವರವೆಂದು ಹೆಸರಾಗಿದೆ. ರಮಣೀಯ ನೋಟವನ್ನು ಈ 2ನೆಯ ಗುಹಾಂತರ ದೇವಾಲಯದಿಂದ ಕಾಣಬಹುದಾಗಿದೆ. ಇಲ್ಲಿಂದ ಮೆಟ್ಟಿಲುಗಳನ್ನು ಏರುತ್ತಾ ಮುಂದೆ ಸಾಗಿದರೆ 3ನೆಯ ಗುಹಾಲಯಕ್ಕೆ ಹೋಗಬಹುದು. ಈ ಮೆಟ್ಟಿಲುಗಳನ್ನು ಏರುತ್ತಾ ಹೋದಾಗ ಕಾಣುವುದೇ
ಮೂರನೆಯ ಗುಹಾಂತರ ದೇವಾಲಯ. ಮೂರನೇ ಗುಹಾಲಯ ಕ್ರಿಸ್ತಶಕ 579ರಲ್ಲಿ ಚಾಲುಕ್ಯ ಮಂಗಳೇಶನು ತನ್ನ ಮಲ ಸಹೋದರ 1ನೇ ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಮಹಾವಿಷ್ಣುವಿಗಾಗಿ ಈ ಗುಹೆಯನ್ನು ನಿರ್ಮಿಸಿದನು. ಇದು ಮೊದಲಿನ 2 ಗುಹೆಗಳಿಗಿಂತಲೂ ಇದ್ದರೂ ಹೆಚ್ಚು ವಿಶಾಲವಾದ ಮುಖಮಂಟಪ, ಸಭಾಮಂಟಪ ಮತ್ತು ಗರ್ಭಗೃಹವನ್ನು ಹೊಂದಿದೆ. ಇದು ಚಾಲುಕ್ಯರ ಎಲ್ಲ ಗುಹೆಗಳಿಗಿಂತ ಹೆಚ್ಚು ವಿಶಾಲವಾಗಿದ್ದು ಅಲಂಕಾರಕ್ಕೆ ಪ್ರಾಶಸ್ತ್ಯ ನೀಡಲಾಗಿದೆ. ಈ ಗುಹೆಗೆ ಪ್ರಾಕಾರವಿದೆ. ಇಲ್ಲಿಯ ವರಾಹ ಶಿಲ್ಪದ ಪಕ್ಕದಲ್ಲಿರುವ ಸಂಸ್ಕೃತ ಶಾಸನವು ಮಂಗಳೇಶನು ಇಂದಿನ ನಂದಿಕೇಶ್ವರ ಗ್ರಾಮವನ್ನು ದೇವಾಲಯಕ್ಕೆ ದಾನ ಮಾಡಿದನೆಂದು ವಿವರಿಸುತ್ತದೆ. ಗುಹಾಲಯದ ಮುಖಮಂಟಪದ ಎಡಭಾಗದಲ್ಲಿ ಅಷ್ಟಭುಜ ವಿಷ್ಣು, ಅನಂತಾಸೀನ ವಿಷ್ಣು, ಭೂವರಾಹ ಶಿಲ್ಪಗಳಿವೆ. ಬಲಭಾಗದಲ್ಲಿ ನಿಂತಿರುವ ಹರಿಹರ, ನರಸಿಂಹ ಮತ್ತು ವಾಮನ ತ್ರಿವಿಕ್ರಮ ಶಿಲ್ಪಗಳಿವೆ. ತೊಲೆಗಳಲ್ಲಿ ಮಹಾಭಾರತ ಮತ್ತು ಪುರಾಣಗಳಿಂದ ಆಯ್ದ ಸಮುದ್ರ ಮಂಥನ, ಕೃಷ್ಣನ ಸಾಧನೆಗಳು ಮತ್ತು ಪಾರಿಜಾತ ಹರನ ಕಥೆಗಳನ್ನು ಚಿತ್ರಿಸಲಾಗಿದೆ. ಮುಖಮಂಟಪದ ಚಾವಣಿಯಲ್ಲಿ ವಿಷ್ಣು, ಶಿವ, ಇಂದ್ರ, ವರುಣ, ಬ್ರಹ್ಮ ಮತ್ತು ಯಮನನ್ನು ಚಿತ್ರಿಸಲಾಗಿದೆ. ಮುಂಭಾಗದ ಸ್ತಂಭಗಳ ಮೇಲೆ ಶಿವ ಪಾರ್ವತಿ, ಕಾಮರತಿ, ನಾಗನಾಗಿನಿ ಹೀಗೆ ಮುಂತಾದ ಶೃಂಗಾರಮಯ ದೇವ ದಂಪತಿಗಳ ಮತ್ತು ಗಿಡದ ಕೆಳಗೆ ನಿಂತಿರುವ ಯುವತಿಯರ ಕೆತ್ತನೆಗಳಿವೆ. ಸಭಾ ಮಂಟಪದ ಚಾವಣಿಯ ಮಧ್ಯಭಾಗದಲ್ಲಿ ಬ್ರಹ್ಮ ಹಾಗೂ ಸುತ್ತಲೂ ಇಂದ್ರ, ವರುಣ, ಕುಬೇರ, ಕಾರ್ತಿಕೇಯ ಹೀಗೆ ಮುಂತಾದ ಶಿಲ್ಪಗಳಿವೆ. ಮೂರನೆಯ ಗುಹೆಯಾದ ಈ ಗುಹಾಂತರ ದೇವಾಲಯ ಎದುರಿಗೆ ವಿಶಾಲವಾದ ಆಕಾರವಿದೆ. ಇಲ್ಲಿಂದ ಅತ್ಯಂತ ಮನಮೋಹಕವಾದಂತಹ ದೃಶ್ಯವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿಂದ ಮುಂದಕ್ಕೆ ಸಾಗಿದರೆ 4ನೆಯ ಗುಹಾಂತರ ದೇವಾಲಯವನ್ನು ಕಾಣಬಹುದು. ಈ 4ನೆಯ ಗುಹಾಂತರ ದೇವಾಲಯವು ಜೈನ ಧರ್ಮಕ್ಕೆ ಸಂಬಂಧಿಸಿದ ಗುಹಾಲಯವಾಗಿದೆ. 4ನೇ ಗುಹಾಲಯ ಕ್ರಿಸ್ತಶಕ 7ನೇ ಶತಮಾನದ ಆರಂಭದಲ್ಲಿ ನಿರ್ಮಿಸಲ್ಪಟ್ಟ ಈ ಜೈನ ಗುಹಾಲಯವು ಬಾದಾಮಿಯ ಗುಹಾಲಯಗಳಲ್ಲಿಯೇ ಅತ್ಯಂತ ಚಿಕ್ಕದು, ತುಸು ಅಪೂರ್ಣವಾಗಿರುವ ಇದು ತೆರೆದ ಮುಖಮಂಟಪ, ಅಂತರಾಳ ಮತ್ತು ಗರ್ಭಗೃಹವನ್ನು ಹೊಂದಿದೆ. ಮುಖಮಂಟಪದ ಗೋಡೆಗಳಲ್ಲಿ ಬಾಹುಬಲಿ, ಪಾರ್ಶ್ವನಾಥನ ಶಿಲ್ಪಗಳಿವೆ. ಗರ್ಭಗೃಹದ ಬಾಗಿಲವಾಡದಲ್ಲಿ ಕಾಮಾನು ದ್ವಾರಪಾಲಕನಾಗಿದ್ದಾನೆ. ಗರ್ಭಗುಡಿಯ ಗೋಡೆಯಲ್ಲಿ ಕುಳಿತ ತೀರ್ಥಂಕರ ಉಪದೇಶಿಸುತ್ತಿರುವ ಶಿಲ್ಪ ಬಹುಶಃ ಮಹಾವೀರ. ತೀರ್ಥ. ಈ ಅಗಸ್ತ್ಯ ತೀರ್ಥವು ಗುಹಾಂತರ ದೇವಾಲಯಗಳ ಕೆಳಗೆ ಇರುವ ಒಂದು ದೊಡ್ಡ ಸರೋವರವಾಗಿದೆ. 5ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಸರೋವರವು ಅದರ ನೀರಿನ ಗುಣಪಡಿಸುವ ಶಕ್ತಿಯಿಂದಾಗಿ ಇಂದಿಗೂ ಪವಿತ್ರವೆಂದು ಪರಿಗಣಿಸಲಾಗಿದೆ. ಅಗಸ್ತ್ಯ ಸರೋವರದ ಪೂರ್ವ ದಂಡೆಯು ಭೂತನಾಥ ದೇವಾಲಯಗಳಿಂದ ಕೂಡಿದೆ ಮತ್ತು ಗುಹೆಗಳ ದೇವಾಲಯಗಳು ನೈಋತ್ಯ ಭಾಗದಲ್ಲಿ ಮತ್ತು
ಕೋಟೆಯು ವಾಯುವ್ಯ ತುದಿಯಲ್ಲಿದೆ. ಪುರಾಣಗಳ ಪ್ರಕಾರ ಪುಷ್ಕರಿಣಿಯು ವೈಕುಂಠದಲ್ಲಿ ದೇವರ ಸಂತೋಷದ ತೊಟ್ಟಿಯಾಗಿತ್ತು ಮತ್ತು ಇದು ಲಕ್ಷ್ಮೀದೇವಿ ಮತ್ತು ಭೂದೇವಿಗೆ ಪ್ರಿಯವಾಗಿದೆ. ವಿಷ್ಣುವಿನ ವಾಹನವಾಗಿ ಗರುಡನು ಪುಷ್ಕರಣಿಯನ್ನು ತಂದು ಇಲ್ಲಿ ಸ್ಥಾಪಿಸಿದನು. ಅದರಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ನಂಬಲಾಗಿದೆ. ಸರೋವರದಲ್ಲಿ ಹೊರಹೊಮ್ಮಿದ ಭೂತನಾಥ ದೇವಾಲಯವು ದೊಡ್ಡ ಬೆಟ್ಟದ ಹಿನ್ನೆಲೆಯೊಂದಿಗೆ ಸುಂದರವಾದ ದೃಶ್ಯವಾಗಿದೆ ಕಾಣಲ್ಪಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಐತಿಹಾಸಿಕ ಶಿಲ್ಪಕಲೆಗಳ ತವರೂರಾದ ಬಾದಾಮಿ ಗುಹಾಂತರ ದೇವಾಲಯಗಳ ಸುಂದರವಾದ ಮನಮೋಹಕವಾದ ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ದೀರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹ ಎಂದಿಗೂ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾರೆ.